ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಪ್ರಿಯರೇ. ನಿಮ್ಮನ್ನು ದೇವರು ಒಂದು ಉದ್ದೇಶ ಅಥವಾ ನಿಮ್ಮ ಮೇಲೆ ಒಂದು ದೊಡ್ಡ ಕರೆಯುವಿಕೆಯನ್ನು ಇಟ್ಟೇ ನಿಮ್ಮನ್ನು ಕರೆದಿದ್ದಾನೆ. ನೀವು ಹುಟ್ಟುವುದಕ್ಕಿಂತ ಮುಂಚೆ ನಿಮ್ಮ ಮೇಲೆ ಒಂದು ದೊಡ್ಡ ಕರೆಯುವಿಕೆ ಇದೆ. ನಿಮ್ಮ ಮೇಲೆ ಕರೆಯುವಿಕೆ ಇರೋದರಿಂದ ನೀವು ಹುಟ್ಟುವಂತಹ ಸ್ಥಳ ಅಥವಾ ನೀವು ಹುಟ್ಟುವಂತಹ ಪರಿಸ್ಥಿತಿಗಳು, ನೀವು ಹುಟ್ಟಿದಂಥ ಸ್ಥಳದ ಮೇಲೆ ಎಲ್ಲವನ್ನು ದೇವರು ಆಳ್ವಿಕೆ ಮಾಡುವ ಆತನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಇದುವರೆಗೂ ಬಂದಂತಹ ಅನೇಕ ಸಂದಿಗ್ಧವಾದ ಪರಿಸ್ಥಿತಿಗಳು, ಹಾದು ಹೋಗಲಾರದಂಥ ಪರಿಸ್ಥಿತಿಗಳಲ್ಲಿ ದೇವರು ನಿಮ್ಮನ್ನು ನಡೆಸಿಕೊಂಡು ಹೋದನು. ಯೋಸೇಫನ ಜೀವಿತದಲ್ಲಿ ಅವನನ್ನು ದೇವರ ಕರೆಯುವಿಕೆ ಇರೋದರಿಂದ ಅಥವಾ ಅವನಿಗೊಂದು ಕನಸು ಬಿದ್ದದ್ದರಿಂದ ಸ್ವಂತ ತಂದೆ ತಾಯಿಗಳು ನಿನಗೆ ಅಡ್ಡ ಬೆಳ್ತೀವ ಅಂತ ಕೇಳಿದ್ರು. ಅಷ್ಟು ಮಾತ್ರವಲ್ಲ, ಅವನ ಸ್ವಂತ ಅಣ್ಣ ತಮ್ಮಂದಿರು ದ್ವೇಷ ಮಾಡಿ ಕೊಲೆ ಮಾಡಲಿಕ್ಕೆ ಹೋದಾಗ ಒಬ್ಬ ಅಣ್ಣವನನ್ನು ಉಳಿಸ್ಲಿಕ್ಕೆ ದೇವರು ಅವನ ಅಣ್ಣನ ಹೃದಯದಲ್ಲಿ ಮಾತನಾಡಿದರು. ನಂತರ ಅವನನ್ನು ಪ್ರಿಯರೇ ಒಂದು ಗುಂಡಿಗೆ ಹಾಕಿಗಾದಾಗ ಐಗುಪ್ತ ದೇಶದ ವ್ಯಾಪಾರಕ್ಕೆ ಕುದುರೆಯಲ್ಲಿ ಹೋಗ್ತಾ ಇದ್ದ ಆ ವ್ಯಕ್ತಿಗಳಿಗೆ ಕರೆದು ಅವನಿಗೆ ಮಾರಿದರು ಈ ಯೋಸೇಫನು ಐಗುಪ್ತ ದೇಶಕ್ಕೆ ಹೋದನು ಪ್ರಿಯರೇ. ಅಲ್ಲಿ ಇರುವಾಗ ಆ ಪೋಟಿಫರನ ಮನೆಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಾಗ ಅಲ್ಲಿಯೂ ಕೂಡ ಅನೇಕ ಸಂದಿಗ್ಧವಾದ ಪರಿಸ್ಥಿತಿಗಳು. ನೀವು ಅದೇ ರೀತಿ ದೇವರು ಒಂದು ವ್ಯತ್ಯಾಸವಾದ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇದ್ದೀರನು ನೀವು. ಯಾಕಂದರೆ ದೇವರ ಕರೆಯುವಿಕೆ ನಿಮ್ಮ ಮೇಲಿದೆ. ದೇವರು ಆ ಐಗುಪ್ತ ದೇಶದ ಪ್ರಧಾನ ಮಂತ್ರಿಯನ್ನಾಗಿ ಮಾಡಲಿಕ್ಕೋಸ್ಕರ ದೇವರ ಕರೆಯುವಿಕೆ ಅವನ ಮೇಲೆ, ಆ ಪ್ರಧಾನ ಮಂತ್ರಿಯ ಕರೆಯುವಿಕೆ ಇದ್ದದ್ದರಿಂದ ಆ ಯೋಸೇಫನನ್ನು ಆ ರೀತಿ ದೇವರು ನಡೆಸಿದನು. ಅಲ್ಲಿಂದ ಅವನಿಗೆ ವಿರುದ್ಧವಾಗಿ ಆ ಪೋಟಿಫರನ ಮನೆಯಲ್ಲಿ ಒಂದು ದೊಡ್ಡ ವಿಚಿತ್ರವಾದ ಘಟನೆ ನಡೀತದೆ. ಅಲ್ಲಿಂದ ಸೀದಾ ಸೆರೆಮನೆಯಲ್ಲಿ ಜೈಲಿಗೆ ಹಾಕ್ತಾರೆ. ಜೈಲಿನಿಂದ ಪ್ರಿಯರ ಅನೇಕರು ಯೋಚಿಸ್ತಾರೆ, ಯೋಸೇಫನನ್ನು ಜೈಲಿಗೆ ಹಾಕಿಬಿಟ್ರೆ ಅವನ ಜೀವಿತ ಪೂರ್ತಿ ಮುಗಿದು ಹೋಯಿತು ಎಂಬುದಾಗಿ. ಆದರೆ ದೇವರ ಯೋಜನೆ ಏನಿತ್ತು, ದೇವರ ಕರೆಯುವಿಕೆ ಏನಿತ್ತು ಅಂತ ಹೇಳಿದ್ರೆ ಅವನ ಜೀವಿತದಲ್ಲಿ ಆ ಸೆರೆಮನೆಯಿಂದ ಸೀದಾ ರಾಜನ ಹತ್ರ ಹೋಗಿ ಅವನು ಸೀದಾ ಪ್ರಧಾನಮಂತ್ರಿಯಾದ. ರಾಜನ ಇವನನ್ನು ಪ್ರಧಾನಮಂತ್ರಿ ಅಂತ ಘೋಷಣೆ ಮಾಡ್ತಾನೆ ಪ್ರಿಯರೇ. ಇದೇ ರೀತಿ ನಿಮ್ಮ ಜೀವಿತದಲ್ಲಿ ಅನೇಕ ಪರಿಸ್ಥಿತಿಗಳನ್ನು ಹಾದು ಹೋಗ್ತಾ ಇದ್ದೀರಾ. ದೇವರ ಕರೆ ನಿಮಿತ್ತ ಅನೇಕರು ನಿಮ್ಮನ್ನು ತಳ್ಳಿದ್ದಾರೆ, ಅನೇಕರು ನಿಮ್ಮನ್ನು ಪರಿಸ್ಥಿತಿಗಳ ಮಧ್ಯದಲ್ಲಿ ನಿಮ್ಮನ್ನು ಹೀಯಾಳಿಸ್ತಾ ಇದ್ದಾರೆ ಅಥವಾ ನಿಮಗೆ ಅವಮಾನ ಮಾಡಿದ್ದಾರೆ, ನಿಮಗೆ ಪರಿಹಾಸ್ಯ ಮಾಡಿದ್ದಾರೆ. ಇವನು ಯಾಕಾದರೂ ಇದ್ದಾನೋ, ಸತ್ತು ಹೋಗಬಾರದೆ ಅಂತ ನಿಮ್ಮ ಮನೆಯವರೇ ಹೇಳಿರಬಹುದೇನೋ. ಎಲ್ಲವೂ ಕೂಡ ದೇವರ ಕರೆಯ ನಿಮಿತ್ತ ಎಲ್ಲವೂ ಬರ್ತದೆ. ದೇವರ ಕರೆಯುವಿಕೆ ನಿಮ್ಮ ಜೀವಿತದಲ್ಲಿ ಇರೋದರಿಂದಲೇ ನೀವು ಬೆಂಕಿಯಲ್ಲಿ ಹಾದು ಹೋಗಬೇಕಾಯಿತು, ನೀರಿನ ಮೇಲೆ ನಡೆಯಬೇಕಾಯಿತು, ಸಿಂಹದ ಗವಿಯಲ್ಲಿ ಇರಬೇಕಾಯಿತು. ಬೆಂಕಿಯಲ್ಲಿ ನಿಮ್ಮನ್ನು ಹಾಕಿದರೂ ಕೂಡ ದೇವರು ನಿಮ್ಮ ಜೊತೆಯಲ್ಲಿ ಇದ್ದಾನೆ. ಯಾಕಂದರೆ ದೇವರ ಕರೆಯುವಿಕೆ ನಿಮ್ಮ ಮೇಲೆ ಇರೋದರಿಂದ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರನ್ನು ಬೆಂಕಿಯಲ್ಲಿ ಹಾಕಿದಾಗ ಅವರ ದೇವರು ಯಾರು ಅಂತ ಆ ರಾಜನಿಗೆ ತೋರಿಸಬೇಕಾಗಿತ್ತು ಪ್ರಿಯರೇ. ಅದೇ ರೀತಿ ದೇವರ ಕರೆಯುವಿಕೆ ದಾನಿಯೇಲನ ಮೇಲೆ ಇತ್ತು. ದಾನಿಯೇಲನನ್ನು ಸಿಂಹದ ಗವಿಯಿಂದಲೂ ಕೂಡ ದೇವರು ರಕ್ಷಿಸ್ತಾನೆ ಎನ್ನುವಂಥ ದೇವರು ಯಾರು, ಆತನ ಕರೆಯುವಿಕೆ ಏನು, ಆತನು ಏನಾಗಿದ್ದಾನೆ ಅಂತ ದಾನಿಯೇಲನ ಮೂಲಕ ತೋರಿಸಬೇಕಾಗಿತ್ತು. ಅದಕ್ಕಾಗಿಯೇ ನಿಮಗೆ ಅನೇಕ ಇದೇ ರೀತಿ ಪರಿಸ್ಥಿತಿಗಳು ನೀವು ಹಾದು ಹೋಗುತ್ತಾ ಇರುವುದಾದರೆ ದೇವರೇ ನಿಮಗೆ ಈ ಪರಿಸ್ಥಿತಿಗಳನ್ನು ಅಲೋ ಮಾಡಿದ್ದಾನೆ, ಪರ್ಮಿಷನ್ ಕೊಟ್ಟಿದ್ದಾರೆ. ಅದರ ಮೂಲಕ ನಿಮ್ಮ ದೇವರು ಈ ಲೋಕದ ಜನಗಳಿಗೆ ಅಥವಾ ನಿಮ್ಮನ್ನು ಯಾರು ವಿರೋಧಿಸ್ತಾ ಇದ್ದಾರೋ ಅವರಿಗೆ ನಿಮ್ಮ ದೇವರು ಯಾರು ಎಂಬುದಾಗಿ ನಿಮ್ಮ ಮೂಲಕ ತೋರಿಸುವಂತಹ ಆ ಒಂದು ಉದ್ದೇಶ, ದೇವರ ಯೋಜನೆ, ಕರೆಯುವಿಕೆ ನಿಮ್ಮ ಮೇಲಿದೆ ಪ್ರಿಯರೇ. ಅದಕ್ಕಾಗಿ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ, ನಿಮ್ಮನ್ನು ಬೆಳಕನ್ನಾಗಿ ಮಾಡಿ ಆ ಬೆಳಕು ಇಡೀ ಲೋಕಕ್ಕೆಲ್ಲ ಪ್ರಜ್ವಲಿಸುವಂತೆ ಮಾಡುವುದಾಗಿದೆ ದೇವರ ಕರೆಯುವಿಕೆ. ನಿಮ್ಮ ಉದ್ದೇಶ, ನಿಮ್ಮ ಮೇಲಿರುವಂತಹ ಉದ್ದೇಶ. ಅದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಾ. ಏನೋ ಒಂದು ಸಣ್ಣ ಕೆಲಸವನ್ನು, ಸುವಾರ್ತೆಯನ್ನು ನಾನು ಸೇವೆ ಮಾಡ್ತೀನಿ ಅಂತ ಮಾಡ್ಲಿಕ್ಕಲ್ಲ ದೇವರು ನಿಮ್ಮನ್ನು ಕರೆದಿರೋದು. ನಿಮ್ಮ ಮೇಲೆ ಒಂದು ದೊಡ್ಡ ಯೋಜನೆ, ಒಂದು ದೊಡ್ಡ ಕರೆಯುವಿಕೆ ಇದೆ. ಆ ಕರೆಯುವಿಕೆ ಏನು ಅಂತ ಹೇಳಿದ್ರೆ, ಎಷ್ಟು ಶಕ್ತಿಶಾಲಿ ಉಳ್ಳವನಾಗಿದ್ದಾನೋ ಅಷ್ಟೇ ಶಕ್ತಿಶಾಲಿಯುಳ್ಳದ್ದಾಗಿದೆ ನಿಮ್ಮ ಮೇಲಿರುವಂತಹ ದೇವರ ಕರೆಯುವಿಕೆ ಪ್ರಿಯರೇ. ಆಗಿರುವಾಗ ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಡ್ರಿ. ನಾನು ಇದುವರೆಗೂ ಹಾದು ಹೋದಂತಹ ಪರಿಸ್ಥಿತಿಗಳು, ನನ್ನನ್ನು ನಡೆಸಿದಂತಹ ಪರಿಸ್ಥಿತಿಗಳು, ಸಂದಿಗ್ಧ ಪರಿಸ್ಥಿತಿ ಎಲ್ಲವೂ ಕೂಡ ದೇವರ ಚಿತ್ತದ ಪ್ರಕಾರವೇ ನಡೆಸಿದೆ ಪ್ರಿಯರೇ. ದೇವರು ನಿಮ್ಮನ್ನು ಕೈ ಬಿಡುವ ಆತನಲ್ಲ.
ತೊರೆದು ಬಿಡುವ ಆತನಲ್ಲ. ಆತನು ತಳ್ಳುವುದಿಲ್ಲ ಅಥವಾ ಪಕ್ಷಪಾತ ಮಾಡುವುದಿಲ್ಲ. ಯಾರನ್ನೋ ದೊಡ್ಡವರನ್ನು ಉಪಯೋಗಿಸಿ ನಿಮ್ಮನ್ನು ಕೈ ಬಿಡುವುದಿಲ್ಲ. ಆದರೆ ನಿಮ್ಮ ಆ ಕರೆಯುವಿಕೆ, ದೇವರು ಕರೆದಂತಹ ಕರೆಯುವಿಕೆಗೆ ನೀವು ನಿಮ್ಮನ್ನು ದೇವರಿಗೆ ಹೇಗೆ ಸಮರ್ಪಣೆ ಮಾಡ್ತೀರೋ, ಹೇಗೆ ಒಪ್ಪಿಸಿಕೊಡ್ತೀರೋ, ಹೇಗೆ ಎಲ್ಲವನ್ನು ಅನೇಕವನ್ನು ಈ ಲೋಕದ ಅನೇಕ ವಿಚಾರಗಳನ್ನು ಬಿಟ್ಟು ಬಿಡ್ತೀರೋ, ಅದರ ಮೇಲೆ ನಿರ್ಧರಿಸ್ತದೆ ದೇವರ ಕರೆಯುವಿಕೆ ನಿಮ್ಮ ಮೇಲೆ ಹೇಗೆ ಕಾರ್ಯ ಮಾಡುತ್ತದೆ, ದೇವರು ನಿಮ್ಮನ್ನು ಹೇಗೆ ಉಪಯೋಗಿಸ್ಕೊಳ್ತಾನೆ ಎಂಬುದಾಗಿ. ಅನೇಕರು ನಿಮ್ಮ ಜೀವಿತದಲ್ಲಿ ಬಂದಿರಬಹುದು, ಆದರೆ ದೇವರು ನಿಮ್ಮನ್ನು ನೋಡ್ತಾ ಇದ್ದಾನೆ, ದೇವರು ನಿಮ್ಮನ್ನು ಕರೀತಾ ಇದ್ದಾನೆ. ಮಗನೇ, ಮಗಳೇ, ನಾನು ನನ್ನ ಕರೆಯುವಿಕೆ ನಿನ್ನ ಮೇಲಿದೆ. ನಾನು ಈ ಲೋಕದಿಂದ ನಿನ್ನನ್ನು ಬೇರ್ಪಡಿಸಿದ್ದೇನೆ. ಅನೇಕ ಜನಗಳ ಮಧ್ಯದಲ್ಲಿಂದ ನಿನ್ನನ್ನು ನಾನು ಸೆಲೆಕ್ಟ್ ಮಾಡಿಕೊಂಡಿದ್ದೇನೆ, ನಾನು ಚಾಯ್ಸ್ ಮಾಡಿಕೊಂಡಿದ್ದೇನೆ. ನೀನು ನನಗೆ ಬೇಕಾದವನಾಗಿದ್ದೀಯಾ. ನಿನ್ನ ಮೇಲೆ ಒಂದು ದೊಡ್ಡ ಕರೆಯುವಿಕೆ ನಾನು ಇಟ್ಟಿದ್ದೇನೆ. ಆ ಕರೆಯುವಿಕೆ ನೆರವೇರಬೇಕೆಂಬುದಾಗಿ ಹೇಳೋದಾದರೆ ನೀನು ನನಗೆ ಬೇಕಾಗಿದ್ದೀಯಾ. ಈ ಲೋಕವನ್ನು ನಿನ್ನ ಮೂಲಕ ನಾನು ನನ್ನ ಸುವಾರ್ತೆಯನ್ನು ನಶಿಸುವಂಥ ಆತ್ಮಗಳಿಗೆ ಸುವಾರ್ತೆ ಸಾರುವುದಾಗಿದೆ ಆ ಕರೆಯುವಿಕೆ, ಆ ಅಭಿಷೇಕ. ಪ್ರಿಯರೇ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಟ್ಟು ನೀವು ಪ್ರಾರ್ಥನೆ ಮಾಡಿರಿ. ನಿಮ್ಮ ಮೇಲೆ ಏನಿದೆ, ಯಾವ ಕರೆಯುವಿಕೆ ಇದೆ, ಯಾವಕ್ಕಾಗಿ ದೇವರು ಎದಕ್ಕಾಗಿ ಆರಿಸಿಕೊಂಡಿದ್ದಾನೆಂಬುದಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.